30ನೇದು ವಂಗ. ಬಡಗಣ ಕಡಲನು ಕಡೆದ ಮಾಧವನ ಬಡನಡುವಿನ ಲಲನೆಯರು ತಡಬಡಿಸದಲೇ ಭಾಗವತದಿ ನಡುಬಗ್ಗಿಸಿ ಮಾಡಿದ ವ್ರತವು. ನಮ್ಮಿ ಗೋದೆಯು ಭಟ್ಟರ ಮಗಳು ಕಮ್ಮನೆ ದ್ರಾವಿಡ ಭಾಷೆಯಲಿ ಬಿಮ್ಮುತನದಲ್ಲಿ ಪಾಡಿದ ಗಾನವ ಸುಮ್ಮನೆ ಪಾಡಲು ಕಟಾಕ್ಷವು. ಬಡಗಣ ಅಂದರೆ ಉತ್ತರ ಅಂತ. ಬಡಗಣ ಕಡಲಿನಲ್ಲಿ ಅಂದರೆ ದ್ವಾರಕೆ ಉತ್ತರದ ಕಡೆಯಲ್ಲಿತ್ತು. ಅಂದರೆ ಗೋದಾದೇವಿ ದಕ್ಷಿಣದಲ್ಲಿ ತಮಿಳುನಾಡಿನಲ್ಲಿದ್ಲಲ್ವ, ಆ ಲೆಕ್ಕದಲ್ಲಿ. ಕಡಲನ್ನು ಕಡೆದವ ಅಂತಂದರೆ ಸಮುದ್ರದಲ್ಲಿ ಹಡಗು ಮತ್ತು ಇತ್ಯಾದಿಗಳೊಡನೆ ವ್ಯವಹರಿಸಿದಂಥ ಕೃಷ್ಣ ಮಾಡ್ತಾ ಇದ್ದ ಕೆಲಸಗಳು ಅಂತಲೂ ಆಗತ್ತೆ. ಸಮುದ್ರದ ಜೊತೆಯಲ್ಲಿ ಮಾಡ್ತಾ ಇದ್ದಿದ್ದ ಕೆಲಸಗಳವನು. ಈ ಹೆಣ್ಣು ಮಕ್ಕಳೆಲ್ಲ ಗೋದಾದೇವಿ ಸ್ನೇಹಿತರೆಲ್ಲ ಭಕ್ತಿಯಿಂದ ಮಾಡಿದ ವ್ರತವನ್ನು ಗೋದಾದೇವಿ ದ್ರಾವಿಡ ಭಾಷೆಯಲ್ಲಿ, ಅಂದರೆ ತಮಿಳು ಅಂತ ಇಲ್ಲ ಆಗುತ್ತೆ, ಆದರೆ ಕನ್ನಡ, ತೆಲುಗು, ಮಲಯಾಳಂ ಕೂಡ ದ್ರಾವಿಡ ಭಾಷೆಯೇ. ಇಲ್ಲಿ ಆಕೆ ತಮಿಳಲ್ಲಿ ಬರೆದಿದ್ದಾಳೆ. ಆದ್ದರಿಂದ ದ್ರಾವಿಡ ಭಾಷೆಯಲ್ಲಿ ಘನತೆಯಿಂದ ಹಾಡಿದ ಗಾನ ಕೇಳಿದವ್ರಿಗೆ ಕಟಾಕ್ಷವನ್ನು ಕೊಡುತ್ತೆ ಅಂತ ಆಕೆ ತಿಳಿಸಿದ್ದಾಳೆ. ಇನ್ನು ತಿರುಪ್ಪಾವೈ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತಿದೆ. ಇದು ವೈಷ್ಣವ ಸಂಪ್ರದಾಯದ 12 ಜನ ಆಳ್ವಾರರಲ್ಲಿ ಪೆರಿಯಾಳ್ವಾರರ ಮಗಳಾದ ಆಂಡಾಳು ಏಕೈಕ ಮಹಿಳೆ. ಇನ್ನು 11 ಜನ ಗಂಡಸರು. ಬಹುಶಃ ಆಂಡಾಳು ಅಂದರೆ ಆಳ್ವಾರರಲ್ಲಿ ಸ್ತ್ರೀಲಿಂಗ ಅಂತ ಆಗಬಹುದು. ಈಕೆ ಸುಮಾರು 8 ಅಥವಾ 9ನೇ ಶತಮಾನದಲ್ಲಿ ಹುಟ್ಟಿದ್ಲು. ಅಂದರೆ 8ನೇ ಶತಮಾನದ ಕೊನೆಯಲ್ಲಿ 9ನೇ ಶತಮಾನದಲ್ಲಿ ಆರಂಭ ಇರಬಹುದು ಅಂತ. ಪೆರಿಯಾಳ್ವಾರ್ ಅನ್ನೋರಿಗೆ ಈಕೆ ತುಳಸಿ ತೋಟದಲ್ಲಿ ಸಿಗ್ತಾಳೆ, ಮಗುವೇ ಸಿಗ್ತಾಳೆ. ಅವರು ದೇವಸ್ಥಾನದಲ್ಲಿರೋವಂಥ ಭಗವಂತನಿಗೆ ದಿನವೂ ಹೂಮಾಲೆ ಕಟ್ಟಿಬಿಟ್ಟು ತಗೊಂಡೋಗಿ ಕೊಡ್ತಾ ಇರ್ತಾರೆ. ಈಕೆ ದೊಡ್ಡವಳಾದಮೇಲೆ ಒಂದಿನ ಆ ಕಟ್ಟಿರೋವಂಥ ಹೂಮಾಲೆಯನ್ನು ಆಕೆ ಧರಿಸೋದನ್ನು ನೋಡಿ ಅವರು ಅದನ್ನು ದೇವರಿಗೆ ಕೊಡಬಾರ್ದು, ಎಷ್ಟೇ ಆಗಲಿ ದೇವರಿಗೆ ನಾವು ಅರ್ಪಿಸ್ಕೊಂಡು ನಾವು ಹಾಕ್ಕೊಂಡಿದ್ದನ್ನು ಕೊಡೋದಿಲ್ವಲ್ಲ, ಆ ರೀತಿ ಅವರು ಹಾಕ್ಕೊಳ್ಳೋದು ಬೇಡ, ದೇವ್ರಿಗೆ ಕೊಡೋದು ಬೇಡ ಅಂದ್ಕೊಳ್ತಾರೆ. ಆದರೆ ದೇವರೇ ಅವರಿಗೆ ಹೇಳ್ತಾರೆ, ನೀವು ನಿಮ್ಮ ಮಗಳು ಧರಿಸಿದ ಹಾರನೇ ನನಗೆ ತಂದು ಕೊಡಬೇಕು ಅಂತ. ಆವತ್ತಿನಿಂದ ಗೋದಾದೇವಿಗೆ ಶೂಡಿ ಕೊಡುತ್ತನಾಚಿಯಾರ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಹಂಗಂದರೆ ಮುಡಿದು ಕೊಟ್ಟ ನಾಯಕಿ ಅಂತ. ಅಂದರೆ ದೇವ್ರಿಗೆ ಅರ್ಪಿಸೋಕೆ ಮುಂಚೆ ತಾನೇ ಮುಡಿದು ಕೊಡ್ತಾಳಲ್ವ ಅಂತ ಅದರ ಅರ್ಥ. ಇನ್ನು ತಿರುಪ್ಪಾವೈನಲ್ಲಿ ಈಕೆ ಕೃಷ್ಣನನ್ನು ತನ್ನ ಕಾಲದವನೇ ತನ್ನ ಜೊತೆಯಲ್ಲಿ ಇದ್ದಾನೇನೋ ಅನ್ನೋ ರೀತಿಯೇ ಚಿತ್ರಿಸಿದ್ದಾಳೆ. ಆದರೆ ನಿಮಗೀಗಾಗಲೇ ತಿಳಿದಿರಬಹುದು ಇದಕ್ಕೆ ಸಾವಿರಾರು ವರ್ಷಗಳ ಅಂತರ ಇದೆ ಅಂತ. ಈಕೆ ಶ್ರೀರಂಗನಾಥನನ್ನು ಮದುವೆಯಾಗಿ ಅವನಲ್ಲಿ ಐಕ್ಯವಾದಳು ಅಂತ ಕೂಡ ನಂಬುತ್ತಾರೆ. ಇದರಲ್ಲಿ ಕೆಲವು ನುಡಿಗಳು ಆಳ್ವಾರರಿಗೆ ಮಾಡಿದಂಥ ಸುಪ್ರಭಾತ ಅಂತ ಕೂಡ ತಿಳಿದವರು ಹೇಳ್ತಾರೆ. ಅಲ್ಲದೆ ಇನ್ನು ಕೆಲವು ನುಡಿಗಳು ಆಗ ಇನ್ನೂ ಹುಟ್ಟದೇ ಇರುವಂಥ ಆಳ್ವಾರರು, ಅಂದರೆ ಮುಂದೆ 11ನೇ ಶತಮಾನದಲ್ಲಿ ಹುಟ್ಟಿದಂಥ ರಾಮಾನುಜಾಚಾರ್ಯರ ಬಗ್ಗೆ ಕೂಡ ಸುಪ್ರಭಾತ ಇದೆ ಅಂತ ಹೇಳ್ತಾರೆ. ನಾನು ಅಷ್ಟೊಂದು ಆಳವಾಗಿ ಅರ್ಥೈಸೋದಕ್ಕೆ ಹೋಗಲಿಲ್ಲ, ಸರಳವಾಗಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಇಷ್ಟು ದಿನ ಶ್ರದ್ಧೆಯಿಂದ ನನ್ನ ಹೇಳಿಕೆಯನ್ನು ಕೇಳಿದವರಿಗೆ ಧನ್ಯವಾದಗಳು. ಕೇಳಿದವರು ಸಂತಸಪಟ್ಟಿದ್ದರೆ ಅದೇ ನನಗೆ ಆಶೆ. ಆಂಡಾಳ್ ತಿರುವಡಿಗಳೇ ಶರಣಂ. ಆಂಡಾಳ್ ತಿರುವಡಿಗಳೇ ಶರಣಂ ಅಂದರೆ ಆಂಡಾಳಿನ ಸಿರಿಪಾದಗಳಿಗೆ ನಾನು ಶರಣು ಹೋಗುತ್ತಿದ್ದೇನೆ ಎಂದು ಅರ್ಥ. ಈಗ ನಾನು ಅದನ್ನು ಮಾಡಿ ಮುಕ್ತಾಯ ಮಾಡುತ್ತಿದ್ದೇನೆ.